HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ನಗರಸಭೆಗೆ ಎಚ್ಪಿ ಸ್ವರೂಪ್ ದಿಢೀರ್ ಭೇಟಿ. ಅಧಿಕಾರಿಗಳಿಗೆ ಶಾಕ್ ನೀಡಿದ ಶಾಸಕರು. ಸಾರ್ವಜನಿಕರಿಗೆ ಶೀಘ್ರ ಕೆಲಸ ಮಾಡಿಕೊಡಲು ಸೂಚನೆ. ರೈತರ ಆದಾಯ ದ್ವಿಗುಣಗೊಳಿಸಲು ಸರ್ಕಾರಗಳಿಂದ ಯೋಜನೆಗಳು. ತೋಟಗಾರಿಕೆ ಇಲಾಖೆ ಸೌಲಭ್ಯಗಳು ರೈತರಿಗೆ ಸಿಗುವಂತಾಗಬೇಕು. ಸುಸಜ್ಜಿತ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಸಿಮೆಂಟ್ ಮಂಜು. ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಭಾರೀ ಭ್ರಷ್ಟಾಚಾರ. ಸರ್ವೆ ಪೋಡಿ ಖಾತೆ ಹೆಸರಲ್ಲಿ ರೈತರಿಂದ ಹಣ ವಸೂಲಿ. ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಆರೋಪ. ಹಾಸನ ನಗರಸಭೆಗೆ ಶಾಸಕ ಎಚ್ಪಿ ಸ್ವರೂಪ್ ಗುರುವಾರ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಶಾಕ್ ನೀಡಿದ್ರು. ಈ ವೇಳೆ ಹಾಜರಾತಿ ಪುಸ್ತಕ ನೋಡಿದಾಗ ಕೆಲಸ ಮಾಡುವ ಕೆಲ ಅಧಿಕಾರಿಗಳು ಬೆಳಗ್ಗಿನದು ಮಧ್ಯಾಹ್ನದ ಸಹಿಯನ್ನ ಮೊದಲೇ ಹಾಕಿದ್ದು, ಇನ್ನು ಕೆಲವರು ನಾಳೆ ಸಹಿಯನ್ನ ಕೂಡ ಮೊದಲೇ ಹಾಕಿ ಕಚೇರಿಯಲ್ಲಿ ಇಲ್ಲದಿರುವುದನ್ನು ಕಂಡು ಬಂದಾಗ ಶಾಸಕರು ತರಾಟೆಗೆ ತೆಗೆದುಕೊಂಡರು. ಸಾರ್ವಜನಿಕರು ಯಾರೇ ನಗರಸಭೆಗೆ ಬಂದಾಗ ಅಲೆಸದೆ ಶೀಘ್ರ ಕೆಲಸ ಮಾಡಿಕೊಡುವಂತೆ ಖಡಕ್ ಸೂಚನೆ ನೀಡಿದ್ರು. ಇದೇ ವೇಳೆ ಮಾಧ್ಯಮದೊಂದಿಗೆ ಶಾಸಕರು ಮಾತನಾಡಿ, ಈಗಾಗಲೇ ಹಾಸನ ನಗರ ಪಾಲಿಕೆಗೆ ಸೇರಲ್ಪಟ್ಟಿದ್ದು, ಹಾಸನ ನಗರವು 25 ಮತ್ತು 12 ಹಳ್ಳಿ ಸೇರಿ ಒಟ್ಟು 37 ಹಳ್ಳಿಗಳು ಹಾಗೂ 7 ಪಂಚಾಯಿತಿ ನಗರಸಭೆಗೆ ಸೇರ್ಪಡೆ ಆಗಿದೆ. ಆ ಗ್ರಾಮಗಳಿಗೆ ಈ ಖಾತೆ ಸಮಸ್ಯೆಗಳಿದ್ದು, ಈ ಹಿನ್ನೆಲೆ ನಗರಸಭೆಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದ್ದು, ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳು, ಬಿಲ್ ಕಲೆಕ್ಟರ್ ಸೇರಿದಂತೆ ಎಲ್ಲರನ್ನ ಸಭೆಗೆ ಕರೆದು ವಿಚಾರಣೆ ಮಾಡಿ ಅವರಿಗೆ ಮೌಖಿಕವಾಗಿ ಹೇಳಲಾಗಿದೆ. ಸಾರ್ವಜನಿಕರು ಯಾರೇ ಬಂದರೂ ಕೂಡ ಆದಷ್ಟು ಶೀಘ್ರ ಕೆಲಸವನ್ನ ಅವರಿಗೆ ಮಾಡಿಕೊಡಬೇಕೆಂದು ಆದೇಶ ಕೊಡಲಾಗಿದೆ. ಸಂಬಂಧಪಟ್ಟ ಅಭಿವೃದ್ಧಿ ಕೆಲಸಕ್ಕೂ ಸಹ ಅಲ್ಲಿನ ಎಂಜಿನಿಯರ್ ಜೊತೆ ಚರ್ಚೆ ಮಾಡಲಾಗಿದೆ. 35 ನಗರಸಭಾ ಸದಸ್ಯರು ಎಲ್ಲ ಪಕ್ಷದವರು ಸೇರಿ ಪಟ್ಯನ ಕೊಡಲಾಗಿದ್ದು, ಆಯಾ ವಾರ್ಡಿನಲ್ಲಿ ಕೆಲಸ ಆಗೋದು ಆಗಬೇಕಾಗಿದೆ. ಎಲ್ಲವನ್ನ ಕೂಡ ಶೀಘ್ರದಲ್ಲೇ ಕೈಗೆತ್ತಿಕೊಳ್ಳಲಿ ಎಂದು ಚರ್ಚಿಸಲಾಗಿದೆ ಎಂದರು. ಸಾರ್ವಜನಿಕರು ಮತ್ತು ನಾಗರಿಕರಿಗೆ ಕೆಲಸಗಳಾಗಬೇಕು ಮತ್ತು ಅನುಕೂಲ ಆಗಬೇಕೆಂಬ ಮುಖ್ಯ ಉದ್ದೇಶದಲ್ಲಿ ಒಂದು ಸಭೆ ಮಾಡಲಾಗಿದೆ. ಈ ವೇಳೆ ಕಮಿಷನರ್, ಎಂಜಿನಿಯರ್, ಆರೋಗ್ಯಾಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ರು. ನಾನು ನಗರಸಭೆಗೆ ಬಂದಾಗ ಇಲ್ಲಿನ ಕೆಲ ಅಧಿಕಾರಿಗಳು ತಡವಾಗಿ ಬಂದಿರೋದು ಬೆಳಕಿಗೆ ಬಂದಿದೆ. ಇನ್ನು ಮುಂದೆ ಈ ರೀತಿ ಆಗಬಾರದು. ಸಾರ್ವಜನಿಕರ ಕೆಲಸ ಮಾಡಲು ಸರಿಯಾದ ಸಮಯಕ್ಕೆ ಬರಬೇಕೆಂದು ಸೂಚನೆ ಕೊಡಲಾಗಿದೆ. ಕೆಲವರು ವಾಟರ್ ಕಂದಾಯ ಸಂಗ್ರಹಕ್ಕೆ ಹೋಗಿರುವುದಾಗಿ ಹೇಳಿದ್ದಾರೆ. ಮನೆ ಕೆಲಸಗಳಿದ್ರೂ ಕಂದಾಯ ಕಲೆಕ್ಷನ್ ಮುಗಿಸಿ 11:30 ಒಳಗೆ ನಗರಸಭೆ ಕಚೇರಿಯಲ್ಲಿ ಇರಬೇಕೆಂದು ಈಗಾಗಲೇ ಆದೇಶಗಳನ್ನು ಕೊಡಲಾಗಿದೆ. ನಗರಸಭೆಗೆ ಬಹಳಷ್ಟು ಕೆಲಸಗಳಾಗಬೇಕಿದೆ. ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರೆಲ್ಲ ಸೇರಿ ಅಭಿವೃದ್ಧಿ ಕೆಲಸ ಮಾಡಲಾಗುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು. HCN ನ್ಯೂಸ್ ಹಾಸನ್. ಇವತ್ತು ನಗರಸಭೆಗೆ ಅನಿರೀಕ್ಷಿತವಾಗಿ ಒಂದು ಭೇಟಿ ಕೊಡಬೇಕು ಅಂತ ಬಂದು ಸಾರ್ವಜನಿಕರ ಕೆಲಸ ಏನು ಅತಿ ಹೆಚ್ಚು ಸಾರ್ವಜನಿಕರು ನಮ್ಮ ನಗರ ಭಾಗಕ್ಕೆ ಏನು 25 ಹಳ್ಳಿ ಮತ್ತು 12 ಹಳ್ಳಿ ಒಟ್ಟು 30 ಹಳ್ಳಿ, 7 ಹಳ್ಳಿ ಮತ್ತು 7 ಪಂಚಾಯತ್ ಏನು ನಗರಸಭೆಗೆ ಸೇರ್ಪಡೆ ಆಗಿದೆ. ಆ ಒಂದು ಗ್ರಾಮಗಳಿಗೆ ಈ ಖಾತೆ ಒಂದು ಸಮಸ್ಯೆ ಏನಾಗಿತ್ತು, ಆ ಹಿನ್ನೆಲೆಯಲ್ಲಿ ಇವತ್ತು ಅನಿರೀಕ್ಷಿತವಾಗಿ ಭೇಟಿ ನೀಡಿ ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳು, ಬಿಲ್ ಕಲೆಕ್ಟರ್ ಇರ್ಬೋದು, ಎಲ್ಲರನ್ನೂ ಕೂಡ ಸಭೆಯನ್ನ ಕರೆದು ಈಗಾಗಲೇ ಒಂದು ವಿಚಾರಣೆಯನ್ನು ಕೂಡ ಮಾಡಿ ಅವ್ರಿಗೆ ಹೇಳಿದೀವಿ ಮೌಖಿಕವಾಗಿ. ನಾಗರಿಕರು, ಸಾರ್ವಜನಿಕರು ಏನೇ ಬಂದರೂ ಕೂಡ ಅವ್ರಿಗೆ ಆದಷ್ಟು ಬೇಗ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಒಂದು ಆದೇಶವನ್ನು ಕೊಟ್ಟು ಈಗಾಗಲೇ ಸಂಬಂಧಪಟ್ಟ ಡೆವಲಪ್ಮೆಂಟ್ ವಿಚಾರ ಕೂಡ ಸಂಬಂಧಪಟ್ಟ ಇಂಜಿನಿಯರ್ಗಳ ಹತ್ರ ಕೂಡ ಚರ್ಚೆಯನ್ನು ಮಾಡಿದ್ವಿ. ರೈತರು ಹಾಗೂ ಬೆಳೆಗಾರರಿಗೆ ತೋಟಗಾರಿಕೆ ಇಲಾಖೆಯಿಂದ ದೊರಕುವ ಸೌಲಭ್ಯಗಳು ಪ್ರಾಮಾಣಿಕವಾಗಿ ಸಿಗಬೇಕೆಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಬುಧವಾರ ಸಕಲೇಶಪುರ ತಾಲೂಕಿನ ಬಾಗೆ ಗ್ರಾಮದಲ್ಲಿ ತೋಟಗಾರಿಕೆ ಇಲಾಖೆಯ ಅನುದಾನ ಹಾಗೂ ಲೋಕೋಪಯೋಗಿ ಇಲಾಖೆ ನಿರ್ವಹಣೆಯಲ್ಲಿ ಸುಸಜ್ಜಿತ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ರೈತರ ಆದಾಯ ದ್ವಿಗುಣಗೊಳಿಸುವುದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಈ ಯೋಜನೆಗಳಿಂದ ರೈತರಿಗೆ ಸಿಗುವ ಸೌಲಭ್ಯಗಳ ಮಾಹಿತಿ ಕೊರತೆಯಿಂದಾಗಿ ಎಷ್ಟೋ ರೈತರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ. ರೈತಾಪಿ ವರ್ಗಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಸಾಕಷ್ಟು ಸೌಲಭ್ಯ ಸಿಗುತ್ತಿದ್ದು, ತೋಟಗಾರಿಕೆ ಬೆಳೆಗಳಿಗೆ ಪ್ರೋತ್ಸಾಹ ನೀಡಲು ಇಲಾಖೆ ವತಿಯಿಂದ ಸಬ್ಸಿಡಿ ಸಿಗುತ್ತದೆ. ಮಲೆನಾಡು ಭಾಗದಲ್ಲಿ ವಿವಿಧ ಜಾತಿ ಗಿಡಗಳನ್ನು ಬೆಳೆಸಿ ರೈತರಿಗೆ ನೀಡುವುದರಿಂದ ರೈತರು ಕೂಡ ಆರ್ಥಿಕವಾಗಿ ಸಬಲರಾಗಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ತಿಳಿಸಿದರು. ರೈತರಿಗೆ ಸಿಗುವ ಸೌಲಭ್ಯವನ್ನ ಸಂಪೂರ್ಣವಾಗಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದ್ದು, ಇದಕ್ಕೆ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಕಾರ್ಯಗತರಾಗಬೇಕು. ಪ್ರತಿ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ರೈತರಿಗೆ ಸಿಗುವ ಸೌಲಭ್ಯಗಳನ್ನು ಜಾಗೃತಿ ಮೂಡಿಸುವ ಮೂಲಕ ರೈತರಿಗೆ ತಿಳಿಯಪಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಬಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಖಾ ಗೋಪಿನಾಥ್, ಹಿರಿಯ ಸಹಾಯಕ ತೋಟಗಾರಿಕೆ ಇಲಾಖೆ ನಿರ್ದೇಶಕಿ ಹರ್ಷಿಯಾ, ಸಹಾಯಕ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ತೇಜಕುಮಾರ್, ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮುರುಗೇಶ್, ಸಹಾಯಕ ಅಭಿಯಂತರ ಸಲ್ಮಾ ಶಿರೂರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಾರ್ಲ್ಸ್, ಸತೀಶ್, ಸವಿತಾ, ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ಬಿಜೆಪಿ ತಾಲೂಕು ಉಪಾಧ್ಯಕ್ಷ ವೈಡಿ ಬಸವಣ್ಣ, ಮುಖಂಡರಾದ ಗೋಪಿನಾಥ್, ಪಿಡಿಒ ಚಿನ್ನಸ್ವಾಮಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಬಾಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಾಗಿಲಿ ಒಂದು ತೋಟಗಾರಿಕೆ ಇಲಾಖೆ ಸೇರಿದಂಥ ಒಂದು ನರ್ಸರಿ ಇದೆ. ಈ ಭಾಗದಲ್ಲಿ
ಇಲ್ಲಿ ಇರ್ತಕ್ಕಂಥ ಸ್ಟಾಫ್ಗೆ ಯಾವುದೇ ರೀತಿ ಒಂದು ಕೊಠಡಿಯ ವ್ಯವಸ್ಥೆ ಇರ್ತಿಲ್ಲ. ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಏನು ಸ್ಟಾಫ್ ಇದ್ದಾರೆ ಅವ್ರಿಗೋಸ್ಕರ ಈ ಭಾಗದಲ್ಲಿ ಒಂದು ಕಟ್ಟಡನ ಅವಶ್ಯಕತೆ ಇತ್ತು ಅಂತೇಳಿ ಇವತ್ತೊಂದು ಕಟ್ಟಡನ ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಕೆಲಸ ನಾವು ಪ್ರಾರಂಭ ಮಾಡಿದ್ದೀವಿ. ಆದಷ್ಟು ಬೇಗ ಕೆಲಸ ಆಗಿ ಈ ಭಾಗದಲ್ಲಿ ತೋಟಗಾರಿಕೆ ಇಲಾಖೆಯ ಹಲವಾರು ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾರೆ. ಬಟ್ ಇಲ್ಲಿ ಏನಾಗುತ್ತೆ, ಈ ಜನಗಳು ಇರಲಿಕ್ಕೆ, ವಾಸ ಇರಲಿಕ್ಕೆ ಒಂದು ಯೋಗ್ಯವಾಗಿ. ಹಾಸನ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಭಾರೀ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಸರ್ವೆ ಪೋಡಿ ಖಾತೆ ಹೆಸರಲ್ಲಿ ರೈತರಿಗೆ ಹಣ ವಸೂಲಿ ದಂಧೆ ನಡೆಸುತ್ತಿದೆ ಎಂದು ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಆರೋಪಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಪೋಡಿ ಮುಕ್ತ ಗ್ರಾಮ ಮಾಡಬೇಕೆಂದು ಹೇಳಿದೆ. ಸರ್ಕಾರದ ಜಿಲ್ಲಾಡಳಿತದ ಸಂಬಂಧಪಟ್ಟ ಅಧಿಕಾರಿಗಳು 1 ಕುಂಟೆಗೆ ಪೋಡಿ ಮಾಡೋದಕ್ಕೆ ಮಿನಿಮಂ 850 ರೂಪಾಯಿ ನಿಗದಿ ಮಾಡಿದ್ದಾರೆ. ಹೆಚ್ಚೆಂದರೆ 2000 ರೂಪಾಯಿಗಳು. ಇದನ್ನ ಯಾರ್ಯಾರು ಕಾಂಗ್ರೆಸ್ ಲೀಡರ್ ಇದ್ದಾರೆ ಅವರು ಹಣ ಸಂಗ್ರಹಿಸಿ ತಲುಪಿಸಬೇಕು. ಈ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲೆಯ ವಿವಿಧೆಡೆ ಕಂದಾಯ ಇಲಾಖೆ ಅಧಿಕಾರಿಗಳು ರೈತರ ರಕ್ತ ಹೀರುವ ಕೆಲಸ ಮಾಡುತ್ತಿದ್ದಾರೆ. ಕೆಳಹಂತದ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳನ್ನ ಮುಂದಿಟ್ಟುಕೊಂಡು ಜಮೀನು ಖಾತೆ ಮಾಡುವ ಎಲ್ಲ ಹಂತದಲ್ಲಿಯೂ ಇಂತಿಷ್ಟು ಹಣ ಪಡೆದು ಬಡವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಅಧಿಕಾರಿಗಳು ಪಡೆದ ಹಣವನ್ನ ಕಾಂಗ್ರೆಸ್ ಮುಖಂಡರು ಪಡೆದು ಅದನ್ನು ಎಲ್ಲರಿಗೂ ತಲುಪಿಸುವ ವ್ಯವಸ್ಥಿತ ಸಂಚು ನಡೆಯುತ್ತಿದೆ ಎಂದು ದೂರಿದರು. ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯದ ಕಂದಾಯ ಸಚಿವರು ಉತ್ತರ ಕೊಡಬೇಕೆಂದು ಒತ್ತಾಯಿಸಿದರು. ರೈತರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡಲಾಗಿದೆ ಎಂದರು. ದಂಡಿಗನಹಳ್ಳಿ ಹೋಬಳಿ ಅಣ್ಣೇಗೌಡ, ನಂದೀಶ್, ವೆಂಕಟೇಶ್, ನಂಜೇಗೌಡ, ಚಂದ್ರೇಗೌಡ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಆನೆಕೆರೆ ಗ್ರಾಮಕ್ಕೂ ಕೂಡ ನಾನು ಭೇಟಿಯನ್ನು ಕೊಟ್ಟೆ. ಹಲವಾರು ಗ್ರಾಮಗಳಲ್ಲಿ ರೈತರುಗಳು ತಮ್ಮ ನೋವನ್ನ ಹೇಳ್ಕೊಂಡ್ರು. ನಮ್ಗೆ ಈ ಸರ್ಕಾರ ಬಂದ ಮೇಲೆ ತಾಲೂಕು ಕಚೇರಿ ಒಂದು ಭ್ರಷ್ಟರ ಸಂತೆ ಆಗಿದೆ, ಇದು ನಮ್ಗೆ ಯಾವುದೇ ಕೆಲಸಗಳಾಗ್ತಾ ಇಲ್ಲ, ಅಲ್ಲಿ ದುಡ್ಡು ಕೊಟ್ಟರು ಮಾತ್ರ ಕೆಲಸ ಆಗ್ತವೆ ಅಂತ ಹೇಳಿ ಹಲವಾರು ಕಾರಣಗಳನ್ನು ಕೊಟ್ಟು ಮುಂದೆ ಹೇಳಿದ್ರು. ನಾನು ಈ ವಿಚಾರವಾಗಿ ವಿಶೇಷವಾಗಿ ನಾನು ಬಹಳ ಡೆಪ್ತ್ ಕೆಲಸವನ್ನು ಮಾಡ್ತಾ ಶುರು ಮಾಡಿದೆ. ಏನಾಗ್ತಾ ಇದೆ ತಾಲೂಕು ಕಚೇರಿಗಳಲ್ಲಿ ಅಂತ ಹೇಳಿ ಹೊಳೆಶ್ರೀಪುರ ತಹಶೀಲ್ದಾರ್ ಅವರನ್ನು ಭೇಟಿ ಮಾಡಿ ಅವ್ರನ್ನ ಕೂಡ ಸುಮಾರು ಸಮಗ್ರವಾದ ಚರ್ಚೆಯನ್ನು ಮಾಡಿದೆ. ಅಲ್ಲಿ ಬಂದಂತ ಕಂಪ್ಲೇಂಟ್ ಅನ್ನು ಆಧರಿಸಿ ನಾನು ಅವ್ರ ಜೊತೆ ಕುರಿತು ಮಾತನಾಡಿದಾಗ ಅವರು ಇನ್ ಕ್ಯಾಮ್ರಾ ಅಂದ್ರೆ ಕೊಠಡಿ ಒಳಗಡೆ ಬೀಗವನ್ನು ಹಾಕೊಂಡು ಬಾಗಿಲ ಹಾಕೊಂಡು ಕೆಲವು ಗೌಪ್ಯ ವಿಚಾರಗಳು ನನ್ನ ಮುಂದೆ ಇಟ್ರು. ನಿಮ್ಗೆಲ್ಲ ಗೊತ್ತಿರ್ಬೋದು, ಒಬ್ಬ ಹಾಸನ ಜಿಲ್ಲೆಯಲ್ಲಿ ತಾಲೂಕ್ ದಂಡಾಧಿಕಾರಿಯಾದಂತವರು ಬಹಿರಂಗ ಅವರ ನೌಕರರ ಸಂಘದ ಸಭೆಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ತಹಶೀಲ್ದಾರ್ ಕೆಲಸ ಮಾಡೋದಕ್ಕಿಂತಲೂ ನಾವು ಪಾನಿಪುರಿ ಅಂಗಡಿ ಮಾಡಿಕೊಂಡ್ರೆ ಬೆಸ್ಟ್ ಅನ್ನೋದು ಭಾವನೆಯನ್ನ ವ್ಯಕ್ತಪಡಿಸೋದು ಎಲ್ಲ ಟಿವಿ ಮಾಧ್ಯಮದಲ್ಲಿ ಬಂತು. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಸ್ವಾಮ್ಯದ ಟೆಲಿಕಾಂ ಕಂಪನಿ ಭಾರತ ಸಂಚಾರ ನಿಗಮ್ ನಿಯಮಿತ ಹೊಸ ಕ್ರಾಂತಿಗೆ ನಾಂದಿ ಹಾಡಿದೆ. ಖಾಸಗಿ ಟೆಲಿಕಾಂ ಕಂಪನಿಗಳ ಅಬ್ಬರದಲ್ಲಿ ಮಂಕಾಗಿದ್ದ ಬಿಎಸ್ಎನ್ಎಲ್ ಹೊಸ ಚೈತನ್ಯದೊಂದಿಗೆ ಇದೀಗ ತನ್ನ ಗ್ರಾಹಕರಿಗೆ ವೈಫೈ ರೋಮಿಂಗ್ ಸೌಲಭ್ಯವನ್ನು ಒದಗಿಸಲು ಹೊಸ ಯೋಜನೆ ಜಾರಿಗೆ ತಂದಿದೆ. ದೇಶಾದ್ಯಂತ ಇನ್ನು ಕೆಲವು ದಿನಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸುಮಾರು 50 ಲಕ್ಷ ವೈಫೈ ಕೇಂದ್ರಗಳನ್ನು ಉದ್ಘಾಟಿಸಲು ಯೋಜನೆ ಹಾಕಿಕೊಳ್ಳಲಾಗಿದೆ. ಈ ಹಿನ್ನೆಲೆ ರಾಷ್ಟ್ರೀಯ ಬಿಎಸ್ಎನ್ಎಲ್ ವೈಫೈ ರೋಮಿಂಗ್ ಅನ್ನು ಶಾಂತಿಗ್ರಾಮದಲ್ಲಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಸೀನಿಯರ್ ಜನರಲ್ ಮ್ಯಾನೇಜರ್ ದಿಗಂಬರ್ ಕುಮಾರ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಸತೀಶ್ ಆನಂದ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಭುವನೇಶ್ವರಿ, ಸಬ್ ಡಿವಿಷನ್ ಇಂಜಿನಿಯರ್ ರುದ್ರೇಶ್ ಹಾಗೂ ಆನಂದ್ ಶಂಕರ್ ಇನ್ನಿತರರು ಭಾಗವಹಿಸಿದರು. ಮಾಧ್ಯಮದೊಂದಿಗೆ ಸೀನಿಯರ್ ಜನರಲ್ ಮ್ಯಾನೇಜರ್ ದಿಗಂಬರ್ ಕುಮಾರ್ ಮಾತನಾಡಿ, 2025ರ ಒಳಗೆ ಬಿಎಸ್ಎನ್ಎಲ್ ಗ್ರಾಹಕರಿಗೆ ವೈಫೈ ಉಚಿತವಾಗಿ ನೀಡಲಾಗುವುದು. ಗ್ರಾಮೀಣ ಪ್ರದೇಶಗಳಲ್ಲಿ 249 ರೂಪಾಯಿಗಳಿಗೆ 600 ಜಿಬಿ ಡೇಟಾ ಸಿಗಲಿದೆ. ಮುಂಬರುವ ದಿನಗಳಲ್ಲಿ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಸಾರ್ವಜನಿಕ ಆಸ್ಪತ್ರೆ, ಸರ್ಕಾರಿ ಕಚೇರಿಗಳು, ಪ್ರಮುಖ ದೇವಸ್ಥಾನಗಳಲ್ಲಿ ಉಚಿತ ವೈಫೈ ಸೌಲಭ್ಯ ಕಲ್ಪಿಸಿಕೊಡಲಾಗುವುದು. ಸ್ಥಳೀಯ ಜಿಟಿಒ ಮತ್ತು ಜಿಟಿಒ ಅಧಿಕಾರಿಗಳು ಹೆಚ್ಚಿನ ಆಸಕ್ತಿ ಹೊಂದಿದ್ದು ಈ ಭಾಗದ ಜನಕ್ಕೆ ಅನುಕೂಲವಾಗುವ ರೀತಿ ಮಾಡಲಾಗಿದೆ ಎಂದರು. ಎಚ್ಸಿಎನ್ ನ್ಯೂಸ್ ಹಾಸನ್. ದಿಗಂಬರ್ ಹೇಳ್ತೀನಿ, ಸೀನಿಯರ್ ಜನರಲ್ ಮ್ಯಾನೇಜರ್ ಬಿಎಸ್ಎನ್ಎಲ್ ತುಮಕೂರು ಬಿಸ್ನೆಸ್ ಏರಿಯಾ, ತುಮಕೂರು ಮತ್ತು ಹಾಸನ್ ಡಿಸ್ಟ್ರಿಕ್ಟ್ಸ್ ಇನ್ಚಾರ್ಜ್. ದಿಸ್ ಪ್ರೋಗ್ರಾಮ್ ಈಸ್ ಟು ಲಾಂಚ್ ದ ಬಿಎಸ್ಎನ್ಎಲ್ ನ್ಯಾಷನಲ್ ವೈಫೈ roaming which is available throughout India for the BSNL FTTH users without any extra cost. This Grama, Shanti Grama is the first village in Hassan district which is fully Wi-Fi enabled.
ಹಾಸನ ಸಬ್ ಡಿವಿಷನ್ ಕೆಲಸ ಮಾಡ್ತೀನಿ BSNL ಹಾಸನಲ್ಲಿ. ನಾವು ಆ್ಯಕ್ಚುಲಿ ಹಾಸನಲ್ಲಿ ಮೊದಲನೇ ಗ್ರಾಮ ಶಾಂತಿಗ್ರಾಮ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನ್ಯಾಷನಲ್ ರೋಮಿಂಗ್ ವೈಫೈ ಫೆಸಿಲಿಟಿನ ಎನೇಬಲ್ ಮಾಡಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಇದು ತಾಲೂಕು ಆಗುವಂಥ ಗ್ರಾಮ ಆಗಿರೋದ್ರಿಂದ ಇದನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈ ಫೆಸಿಲಿಟಿನ ಎಲ್ಲ ಜಿಲ್ಲೆಯಾದ್ಯಂತ ದೊಡ್ಡ ದೊಡ್ಡ ಹಳ್ಳಿಗಳಿಗೆ ಮತ್ತು ಸಣ್ಣ ಸಣ್ಣ ಹಳ್ಳಿಗಳಿಗೂ ಇದನ್ನು ನಾವು ಎಕ್ಸ್ಟೆಂಡ್ ಮಾಡಲಿಕ್ಕಿದೆ. ಆಲ್ಮೋಸ್ಟ್ ಶಾಂತಿಗ್ರಾಮದಲ್ಲಿ 20 ಜಾಗದಲ್ಲಿ ಇದು ಎನೇಬಲ್ ಮಾಡಿದ್ದೀವಿ. ಹಾಸನ ಅರ್ಬನ್ ಏರಿಯಾದಲ್ಲಿ ಆಲ್ರೆಡಿ 400 ಕನೆಕ್ಷನ್ಸ್ ನಾವು ಎನೇಬಲ್ ಮಾಡಿದ್ದೀವಿ. ನಮ್ಮ ಟಾರ್ಗೆಟ್ ಇರೋದು 5000 ಇದೆ. ಅಂದರೆ 5000 ಕನೆಕ್ಷನ್ಗಳ ತನಕ ನಾವು ವೈಫೈ ಹಾಟ್ಸ್ಪಾಟ್ ಮಾಡಲಿಕ್ಕೆ ನಮ್ಮದು ಪ್ಲ್ಯಾನ್ ಇದೆ. ಮುಂದಕ್ಕೆ ಇದನ್ನು ಇನ್ನೂ ದೊಡ್ಡದಾಗಿ ಬೆಳೆಸಿ ಮತ್ತು ಸಾರ್ವಜನಿಕರಿಗೆ ಯೂಸ್ ಆಗಲಿ ಅಂತ ಮಾಡ್ತಾಯಿದ್ದೀವಿ. ಬೇಲೂರು ಪುರಸಭಾ ಕಚೇರಿಯಲ್ಲಿ ಶಾಸಕ HK ಸುರೇಶ್ ಅಧ್ಯಕ್ಷತೆಯಲ್ಲಿ ಆಶ್ರಯ ಸಮಿತಿ ಸಭೆ ನಡೆಸಲಾಯಿತು. ಕಡುಬಡವರಿಗೆ ನಿವೇಶನ ನೀಡಿದ್ರೆ ನಮ್ಮನ್ನ ಜೀವನದ ಕೊನೆವರೆಗೂ ಸ್ಮರಿಸುತ್ತಾರೆ. ಇದರಲ್ಲಿ ಯಾವುದೇ ರಾಜಕೀಯ ಮಾಡದೆ ನಿಷ್ಪಕ್ಷಪಾತವಾಗಿ ನಿವೇಶನ ಹಂಚಲು ಎಲ್ಲರೂ ಸಹಕರಿಸುವಂತೆ ಶಾಸಕ HK ಸುರೇಶ್ ಮನವಿ ಮಾಡಿದರು. ಪ್ರವಾಸಿ ತಾಣ ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಹಿಂಭಾಗದಲ್ಲಿರುವ ಗುಡಿಸಲು ನಿವಾಸಿಗಳಿಗೆ ಶೀಘ್ರವೇ ನಿವೇಶನ ನೀಡಲು ಮುಂದಾಗಿದ್ದು, ವಿಶ್ವಪ್ರಸಿದ್ಧ ಬೇಲೂರು ಪಟ್ಟಣವನ್ನ ಗುಡಿಸಲು ಮುಕ್ತ ಮಾಡಲು ಆಶ್ರಯ ಸಮಿತಿ ಸಂಕಲ್ಪಿಸಿದೆ ಎಂದು ಬೇಲೂರು ಶಾಸಕ HK ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ಪುರಸಭಾ ಕಚೇರಿಯಲ್ಲಿ ನಡೆದ ಆಶ್ರಯ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈಗಾಗಲೇ 191 ನಿವೇಶನಗಳನ್ನು ನೀಡಲು ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಜಿಗಳು ಪರಿಶೀಲನೆ ನಡೆಸಿ ಪ್ರಥಮ ಆದ್ಯತೆ ಗುಡಿಸಲು ಮತ್ತು ಪೌರಕಾರ್ಮಿಕರಿಗೆ ನೀಡಲಾಗುತ್ತದೆ. ನಿವೇಶನ ರಹಿತ ಪತ್ರಕರ್ತರಿಗೂ ಕೂಡ ನಿವೇಶನ ನೀಡಲಾಗುತ್ತದೆ. ಅಲ್ಲದೆ ಕಡುಬಡವರಿಗೂ ನಿವೇಶನ ನೀಡಲು ಸಮಿತಿ ಬದ್ಧವಾಗಿದೆ. ಆಶ್ರಯ ಸಮಿತಿ ನಿವೇಶನ ನೀಡೋ ಪ್ರಕ್ರಿಯೆಯಲ್ಲಿ ಯಾವುದೇ ಭ್ರಷ್ಟಾಚಾರವಿಲ್ಲದೆ ವಿಲೇವಾರಿ ಮಾಡಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಆಶ್ರಯ ಸಮಿತಿ ಸದಸ್ಯರಾದ ಇಕ್ಬಾಲ್ ಮತ್ತು ಹರೀಶ್ ಮಾತನಾಡಿ, ಸಮಿತಿ ಸದಸ್ಯರಿಗೆ ಇಲ್ಲಿನ ಮುಖ್ಯಾಧಿಕಾರಿಗಳು ಯಾವುದೇ ವಿಷಯದಲ್ಲಿ ಪರಿಗಣಿಸಿಲ್ಲ. ನಾವುಗಳು ಸರ್ಕಾರದ ನಾಮನಿರ್ದೇಶಕರು, ನಮಗೆ ಮನ್ನಣೆ ಸಿಗುತ್ತಿಲ್ಲ. ನಮ್ಮನ್ನ ಕೇಳದೆ ನೋಟಿಫಿಕೇಷನ್ ಏಕೆ ಮಾಡಿದ್ದಾರೆ ಎಂದು ಮುಖ್ಯಾಧಿಕಾರಿ ವಿರುದ್ಧ ಸದಸ್ಯರು ಮಾತನಾಡಿದ ಸಂದರ್ಭ ಮಧ್ಯಪ್ರವೇಶಿಸಿದ ಶಾಸಕ HK ಸುರೇಶ್, ನಾನೇ ಇಲ್ಲಿನ ಆಶ್ರಯ ಸಮಿತಿ ಅಧ್ಯಕ್ಷರಾಗಿದ್ದು ನಿವೇಶನ ನೀಡಲು ನೋಟಿಫಿಕೇಷನ್ ಕೊಡೋ ಅಧಿಕಾರ ನನಗಿದೆ. ಬೇಕಿದ್ರೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಿರಿ ಎಂದು ಏರು ಧ್ವನಿಯಲ್ಲಿ ಮಾತನಾಡಿ, ಆಶ್ರಯ ಸಮಿತಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಈ ಬಾರಿ ಜೂನಿಯರ್ ಕಾಲೇಜು ಹಿಂಭಾಗದಲ್ಲಿರುವ ಗುಡಿಸಲು ನಿವಾಸಿಗಳಿಗೆ ನಿವೇಶನ ನೀಡೋ ಮೂಲಕ ಅಲ್ಲಿನ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಮುಕ್ತ ಮಾಡಿಕೊಟ್ಟರೆ ಆಶ್ರಯ ಸಮಿತಿ ಸದಸ್ಯರಿಗೆ ಮೆಚ್ಚುಗೆ ವ್ಯಕ್ತಪಡಿಸಲಿದ್ದಾರೆ ಎಂದರು. ಬೇಲೂರು ಪುರಸಭಾ ಅಧ್ಯಕ್ಷ AR ಅಶೋಕ್ ಮಾತನಾಡಿ, ಶಾಸಕರು ಹಾಗೂ ರಾಷ್ಟ್ರೀಯ ಸಮಿತಿಯ ಸದಸ್ಯರು ಕಡುಬಡವರಿಗೆ ನಿವೇಶನ ನೀಡಲು ಮುಂದಾಗಿರೋದು ಉತ್ತಮವಾದಂತಹ ವಿಷಯವಾದಲ್ಲಿ ಪುರಸಭಾ ಸದಸ್ಯರಿಗೆ ಆಯಾ ವಾರ್ಡಿನಲ್ಲಿರುವ ಕಡುಬಡವರನ್ನ ಗುರುತಿಸುವಂತಹ ಅವಕಾಶ ನೀಡಬೇಕೆಂದು ಮನವಿ ಮಾಡಿಕೊಂಡರು. ನಿವೇಶನ ರೈತರಿಗೆ ಮೊದಲ ಆದ್ಯತೆಯನ್ನ ನೀಡಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿದರು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನೀರು ಸರಬರಾಜುದಾರರಿಗೂ ಸಹ ನಿವೇಶನ ನೀಡಲು ಶಾಸಕರು ಮುಂದಾಗಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಈ ವೇಳೆ ಪುರಸಭಾ ಮುಖ್ಯಾಧಿಕಾರಿ ಸುಜಯ್ ಕುಮಾರ್, ಆಶ್ರಯ ಸಮಿತಿ ಸದಸ್ಯರಾದ ಇಕ್ಬಾಲ್, ಹರೀಶ್, ನಾಗರಾಜ್, ಗ್ರೇಟು ತಹಸೀಲ್ದಾರ್ ಅಶೋಕ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಡೆವಲಪ್ ಮಾಡೋದಕ್ಕೆ ಲೇಔಟ್ಗೆ ಇಟ್ಕೊಂಡಿದ್ದೀವಿ ಸರ್. ಅದ್ರ ಜೊತೆಯಲ್ಲಿ ಏನು PRD ಇಂದ ಬೋರ್ವೆಲ್ ಹಾಕ್ಸ್ತಕ್ಕಂಥದ್ದು, ಪಂಪು ಮೋಟರ್ ಹಾಕ್ಸ್ತಕ್ಕಂಥದ್ದು ಸಹ ಅಲ್ಲೊಂದು 3 ಲಕ್ಷ ರೂಪಾಯಿನ ಅನುದಾನವನ್ನು ಇಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ 5,70,000 ಏನೋ ಇಲ್ಲಿ ಹೌಸಿಂಗ್ ಸ್ಕೀಮಿಂದ ಬರುತ್ತೆ ಅಂತಕ್ಕಂಥದ್ದು ಎಲ್ಲದನ್ನು ಒಗ್ಗೂಡಿಸಿ ಒಂದು ಮೂಲಭೂತ ಸೌಕರ್ಯ, ಅಂದರೆ ನಾವೇನು ಡಾಂಬರ್ ಹಾಕ್ತೀವಿ, ಕಾಂಕ್ರೀಟ್ ಹಾಕ್ತೀವಿ ಅಂತಕ್ಕಂಥದ್ದಲ್ಲ, ಅಟ್ಲೀಸ್ಟ್ ಡ್ರೈನ್ ಹೊಡಿಬೇಕು, ಸೈಟ್ ಮಾರ್ಕ್ ಮಾಡಬೇಕು, ಒಂದು ಜಲ್ಲಿ ಹಾಕಿ ಒಡ್ಡಾಡಕ್ಕೆ ಮಾಡಬೇಕು, ಒಂದು ಸಿಸ್ಟಮ್ ಇಡಬೇಕು, ಒಂದು KEB ಅಟ್ಲೀಸ್ಟ್ ಲೈನ್ ಎಳಿಸ್ಬೇಕು. ಇಷ್ಟು ಹಾಸನ ಜಿಲ್ಲಾ ಅಬಕಾರಿ ಇಲಾಖೆಯಿಂದ ಸುಮಾರು 1.5 ಲಕ್ಷ ಮೌಲ್ಯದ ಮದ್ಯವನ್ನು ಚರಂಡಿಗೆ ಸುರಿದು ನಾಶಪಡಿಸಲಾಯಿತು. ಹಾಸನ ಜಿಲ್ಲೆ ಅಬಕಾರಿ ಉಪ ಆಯುಕ್ತರ ಆದೇಶದಂತೆ ಜನವರಿ 29ರಂದು ಬೆಳಗ್ಗೆ 11 ಗಂಟೆಗೆ ಹಾಸನ ಉಪವಿಭಾಗ ಅಬಕಾರಿ ಉಪ ಅಧೀಕ್ಷಕ MH ರಘು ಉಸ್ತುವಾರಿಯಲ್ಲಿ ಹಾಗೂ ಹಾಸನ ತಾಲೂಕು ತಹಸೀಲ್ದಾರ್ ಮತ್ತು KSBCL ಡಿಪೋ 1 ವ್ಯವಸ್ಥಾಪಕರು ಹಾಗೂ ಹಾಸನ ವಲಯ ನಂಬರ್ 1 ಅಬಕಾರಿ ನಿರೀಕ್ಷಕ MK ಕೇಶವಮೂರ್ತಿ ಮತ್ತು ಎಲೆಕ್ಟ್ರಾನಿಕ್ ಹಾಗೂ ಸುದ್ದಿ ಮಾಧ್ಯಮದವರ ಉಪಸ್ಥಿತಿಯಲ್ಲಿ ಒಟ್ಟು 3 ಅಬಕಾರಿ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರುವ 236.7 ಲೀಟರ್ ಮದ್ಯದಲ್ಲಿ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದ ಮದ್ಯವನ್ನು ಹೊರತುಪಡಿಸಿ ಬಾಕಿ ಉಳಿದ 225 ಲೀಟರ್ ಮದ್ಯವನ್ನ ಹಾಸನ ವಲಯ ನಂಬರ್ 1 ಕಚೇರಿ ಆವರಣದಲ್ಲಿರುವ ಅಂಡರ್ಗ್ರೌಂಡ್ ಚರಂಡಿಗೆ ಸುರಿದು ಪರಿಸರ ಮಾಲಿನ್ಯವಾಗದಂತೆ ನಾಶಪಡಿಸಿರುತ್ತದೆ. ನಾಶಪಡಿಸಿದ ಮದ್ಯದ ಅಂದಾಜು ಮೌಲ್ಯ 1,50,000 ರೂಪಾಯಿ ಆಗಿರುತ್ತದೆ. HCN ನ್ಯೂಸ್, ಹಾಸನ್. ನಮಸ್ಕಾರ. ಈ ದಿನ ಮಾನ್ಯ ಅಬಕಾರಿ ಉಪಾಯುಕ್ತರು ಹಾಸನ ಜಿಲ್ಲೆಯವರ ಆದೇಶದಂತೆ 3 ಅಬಕಾರಿ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರ್ತಕ್ಕಂಥ ಅಂತಾರಾಜ್ಯ ಅಂದರೆ ಗೋವಾ ಮದ್ಯವನ್ನು ನಾಶಪಡಿಸ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ 225 ಲೀಟರ್ ಮದ್ಯವನ್ನು ನಾಶಪಡಿಸ್ತಾ ಇದ್ದೀವಿ. ಅದರದ್ದು ಒಟ್ಟು ಮೌಲ್ಯ ಸುಮಾರು 1,50,000 ರೂಪಾಯಿ ಆಗಿರ್ತದೆ. ಈ ಒಂದು ಸಂದರ್ಭದಲ್ಲಿ ಅಬಕಾರಿ ಅಧೀಕ್ಷಕರು, ಹಾಸನ ಜಿಲ್ಲೆ, ಹಾಸನ ವಲಯ ನಂಬರ್ 1 ಅಬಕಾರಿ ನಿರೀಕ್ಷಕರು ಮತ್ತು ಸಿಬ್ಬಂದಿ ಹಾಜರಿರುತ್ತೆ.
HCA ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಬೇಲೂರು ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮವನ್ನು ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಉದ್ಘಾಟನೆ ನಡೆಸಿದರು. ಇತ್ತೀಚಿನ ದಿನಗಳಲ್ಲಿ ಬಹುಸಂಖ್ಯಾತ ಲಿಂಗಾಯತ ಸಮಾಜದಲ್ಲಿ ಐಕ್ಯತೆ ಹೋಗುತ್ತಿದೆ. ಇದಕ್ಕೆ ಕಾರಣ ಲಿಂಗಾಯತ ಧರ್ಮದಲ್ಲಿ ಅಡಗಿರುವ ಆಚಾರ ವಿಚಾರವನ್ನ ಯಾರು ಕೂಡ ಅಳವಡಿಸಿಕೊಳ್ಳುತ್ತಿಲ್ಲ. ವಿಶೇಷವಾಗಿ ಇಷ್ಟಲಿಂಗ ಪರಿಕಲ್ಪನೆ ಲಿಂಗಾಯತರಿಗೆ ಬೇಕಿಲ್ಲ ಎಂದು ಸಿದ್ದಗಂಗಾ ಮಠದ ಪರಮಪೂಜ್ಯ ಶ್ರೀ ಶ್ರೀ ಸಿದ್ದಗಂಗಾ ಮಹಾಸ್ವಾಮಿಗಳು ಹೇಳಿದರು. ಬೇಲೂರು ಪಟ್ಟಣದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಸಮುದಾಯದಲ್ಲಿ ನಡೆದ ಪಾದಪೂಜೆ ಮತ್ತು ಧಾರ್ಮಿಕ ಸಮಾರಂಭ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಲಿಂಗಾಯತ ಸಮಾಜಕ್ಕೆ ತನ್ನದೇ ಆದಂತಹ ಮನ್ನಣೆ ಇದೆ. ಆದರೆ ಇತ್ತೀಚಿನ ದಿನದಲ್ಲಿ ಸಮಾಜ ಕುಗ್ಗುತ್ತಿರುವುದು ನಿಜಕ್ಕೂ ಶೋಚನೀಯ. ಇದಕ್ಕೆ ಕಾರಣ ಧರ್ಮದಲ್ಲಿನ ಆಚಾರ ವಿಚಾರಗಳನ್ನು ಪ್ರತಿಯೊಬ್ಬರೂ ಮರೆಯುತ್ತಿದ್ದಾರೆ. ಲಿಂಗವನ್ನ ಧರಿಸಿದ್ರೆ ಮಾತ್ರ ಲಿಂಗಾಯತರಾಗ್ತಾರೆ. ಆದರೆ ಇಷ್ಟಲಿಂಗದ ಪರಿಕಲ್ಪನೆ ಯಾರಿಗೂ ಕೂಡ ಬೇಕಾಗಿಲ್ಲ. ವಿಶೇಷವಾಗಿ ಮಕ್ಕಳಿಗೆ ಸಂಸ್ಕಾರ ನೀಡುವಲ್ಲಿ ವಿಫಲರಾಗಿದ್ದೇವೆ ಎಂದರು. ಬೇಲೂರು ಶಿವಕುಮಾರ ಸ್ವಾಮಿ ಟ್ರಸ್ಟ್ನಿಂದಲೂ ಪಟ್ಟಣದ ಹೃದಯ ಭಾಗದಲ್ಲಿನ ಆಸ್ತಿಯನ್ನ ಅತ್ಯಂತ ಸಂರಕ್ಷಣೆ ಮಾಡುವ ಮೂಲಕ ಜನರಿಗೆ ಉಪಯೋಗವಾದಂತಹ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಈ ಹಿಂದೆ ಚನ್ನಕೇಶವ ಶೆಟ್ಟಿ ಎಂಬುವವರಿಂದ ಪಡೆದ ಈ ಆಸ್ತಿಯನ್ನ ಮುಂದಿನ ದಿನಗಳಲ್ಲಿ ಸಮಾಜದ ಇನ್ನೂ ಉತ್ತಮವಾದಂತಹ ಕಾರ್ಯಗಳಿಗೆ ಬಳಕೆ ಮಾಡಿಕೊಳ್ಳಲಾಗುತ್ತದೆ. ಅಲ್ಲದೆ ರಿಯಾಯಿತಿ ದರದಲ್ಲಿ ಸಮಾಜದವರಿಗೆ ನೀಡಬೇಕೆಂದು ಹಲವು ಮುಖಂಡರು ಕೋರಿದ್ದಾರೆ. ವರ್ಷಕ್ಕೆ ನಮಗೆ ನೀಡುವ 1 ಲಕ್ಷದ ಬದಲು ಸಮಾಜದ ಜನರಿಗೆ ನೀವು ನೆರವು ನೀಡಿ ಎಂದು ಟ್ರಸ್ಟ್ನವರಿಗೆ ತಿಳಿಸಿದರು. ಹಾಸನ ತಣ್ಣೀರುಹಳ್ಳ ಮಠದ ಪೂಜ್ಯ ಶ್ರೀ ವಿಜಯಕುಮಾರ ಸ್ವಾಮೀಜಿಗಳು ಮಾತನಾಡಿ, ಪ್ರತಿಯೊಬ್ಬ ಮನುಷ್ಯರಿಗೆ ಅರಿವು, ಆಚಾರ, ಅನುಭವ ಅತ್ಯಗತ್ಯ. ನಡೆನುಡಿಯ ಶುದ್ಧತೆ ಕೂಡ ಪ್ರಾಮುಖ್ಯತೆ ಪಡೆಯುತ್ತದೆ. ಈ ನಿಟ್ಟಿನಲ್ಲಿ ಸಿದ್ದಗಂಗಾ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ತಮ್ಮ ಜೀವಿತಾವಧಿಯಲ್ಲಿ ಕೈಗೊಂಡ ತ್ರಿವಿಧ ದಾಸೋಹದಿಂದ ಕೋಟ್ಯಾಂತರ ಮಂದಿಗೆ ಸಹಕಾರಿಯಾಗಿದೆ. ಅವರು ನಡೆದಾಡುವ ದೇವರಾಗಿ, ನಡೆನುಡಿಯ ದೇವರಾಗಿದ್ದಾರೆ. ಅಜ್ಞಾನದಿಂದ ಸುಜ್ಞಾನದ ಕಡೆ ಮಾರ್ಗದರ್ಶನ ಮಾಡಿದ ಹೆಗ್ಗಳಿಕೆಗೆ ಸಿದ್ದಗಂಗಾ ಶ್ರೀಗಳ ಕಾರ್ಯ ನಿಜಕ್ಕೂ ಅಗಮ್ಯ. ಇತ್ತೀಚೆಗೆ ಪೀಠಾಧ್ಯಕ್ಷರಾದ ಶ್ರೀ ಸಿದ್ದಗಂಗಾ ಸ್ವಾಮೀಜಿಗಳು ಹಿಂದಿನ ಶ್ರೀಗಳ ಆಶೋತ್ತರಗಳನ್ನು ಸಮಾಜಕ್ಕೆ ನೀಡುತ್ತಾ ಬಂದಿದ್ದಾರೆ ಎಂದರು. ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠದ ಕಾರ್ಯದರ್ಶಿ ಗ್ರಾನೆಟ್ ರಾಜಶೇಖರ್ ಮಾತನಾಡಿ, ಶಿಲ್ಪಕಲಾ ನಾಡು ಬೇಲೂರು ಹೃದಯ ಭಾಗದ ಶ್ರೀ ಶಿವಕುಮಾರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಈಗಾಗಲೇ ಶುಭ ಸಮಾರಂಭಗಳು ಸೇರಿದಂತೆ 10 ಕಾರ್ಯಕ್ರಮಗಳು ನಡೆಯುತ್ತಿವೆ. ಆದ್ದರಿಂದ ಸಮಾಜದವರಿಗೆ ರಿಯಾಯಿತಿ ನೀಡುವ ಮೂಲಕ ಶುಭ ಸಮಾರಂಭಗಳನ್ನು ನಡೆಸಲು ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಬೇಲೂರು ಶಾಸಕ HK ಸುರೇಶ್, ತಣ್ಣೀರುಹಳ್ಳ ಶ್ರೀಮಠದ ಪೂಜ್ಯ ಶ್ರೀ ವಿಜಯಕುಮಾರ ಸ್ವಾಮೀಜಿ, ಕೊಡ್ಲಿಪೇಟೆ ಕಲ್ಮಠದ ಪೂಜ್ಯ ಶ್ರೀ ಮಹಾಂತ ಸ್ವಾಮೀಜಿ, ಮಾಜಿ ಶಾಸಕ KS ಲಿಂಗೇಶ್, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ, ಟ್ರಸ್ಟ್ ಅಧ್ಯಕ್ಷ BP ಧರಣೇಂದ್ರ, ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಗ್ರಾನೆಟ್ ರಾಜಶೇಖರ್, ಬಿಜೆಪಿ ಮುಖಂಡ ಕೊರಟಿಕೆರೆ ಪ್ರಕಾಶ್ ಉಪಸ್ಥಿತರಿದ್ದರು. HCA ನ್ಯೂಸ್ ಬೇಲೂರು. ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ನಾವಿದ್ದಲ್ಲಿಯೇ ನಾವು ನಮ್ಮ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಡುವಂತಹ, ನಮ್ಮ ಅಂಗವನ್ನು ಲಿಂಗವನ್ನಾಗಿ ಮಾಡಿಕೊಡುವಂತಹ, ನಮ್ಮ ಮನಸ್ಸನ್ನು ಮಹಾದೇವನನ್ನಾಗಿ ಮಾಡಿಕೊಳ್ಳುವಂತಹ ವ್ಯವಸ್ಥೆ ನಮ್ಮಲ್ಲೇ ಇರುವಂತಹದನ್ನು ಬಿಟ್ಟು ನಾವು ಬೇರೆ ಬೇರೆ ಕಡೆಗೆ ಹೋಗುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು. ಅದು ಹೆಗ್ಗಳಿಕೆ ಎಂದು ಹೇಳ್ತಕ್ಕಂಥ ಮಠ, ಅದು ಸಿದ್ಧಗಂಗಾ ಮಠ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಗುರುವಿನಂತೆ ಶಿಷ್ಯ ಅನ್ನಕ್ಕೆ ಸಿದ್ಧಗಂಗಾ ಗುರುಗಳು ಏನೋ ದಾರಿಯನ್ನು ತೋರಿಸಿದ್ರು, ಅದರಲ್ಲಿ ಒಂದಿಷ್ಟು ಮಾದರಿಯಾಗಿ ಇನ್ನೊಂದಿಷ್ಟು ಎತ್ತರಕ್ಕೆ ನಮ್ಮ ಸಿದ್ಧಗಂಗಾ ಗುರುಗಳು ಇರುವಾಗ ಮಠವನ್ನು ಕೊಂಡೊಯ್ತಕ್ಕಂಥ ಆಶಯ ಪ್ರಕಾರ ನಡ್ಕೊಂಡು ಬರ್ತಿದ್ದಾರೆ. ಅವರಿಗೆ ನಾನು ಎಲ್ಲ ತಾಲೂಕು ಸಮಾಜ ಬಾಂಧವರ ಪರವಾಗಿ ಹೃದಯಪೂರ್ವಕ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ನಮ್ಮ ಜೊತೆ ಇಲ್ಲ. ಅವರು ಹಾಕಿಕೊಟ್ಟಂತ ಹಾದಿ ಅದನ್ನ ನಾವು ಅನುಕರಣೆ ಮಾಡ್ಕೊಂಡು ನಡ್ಕೊಂಡು ಸಾಕು. ಇವತ್ತು ಬೇರೆ ಯಾರ್ಯಾರಿಗೋ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಕೆಲಸ ಈ ದೇಶದಲ್ಲಿ ಆಗಿದೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಮದರ್ ತೆರೇಸಾ ಅವರನ್ನು ನಾನು ಆಸ್ತಿಗಾಗಿ ನನ್ನ ಮಕ್ಕಳು ನನ್ನ ಬೀದಿಗೆ ತಂದು ಕೊಲೆ ಮಾಡಲು ಪ್ರಯತ್ನಿಸುತ್ತಿದ್ದು, ಮಕ್ಕಳಿಂದಲೇ ನನ್ನ ಪ್ರಾಣಕ್ಕೆ ಅಪಾಯ ಇರೋದ್ರಿಂದ ರಕ್ಷಣೆ ಕೊಟ್ಟು ನ್ಯಾಯ ದೊರಕಿಸಿಕೊಡಬೇಕಾಗಿ ಮಾಜಿ APMC ಅಧ್ಯಕ್ಷ ನೊಂದ ಮಂಜುನಾಥ್ ಕೋರಿದ್ರು.
ಹಾಸನದಲ್ಲಿ ಮಾತನಾಡಿ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿ ಗಿಡ್ಡೇಗೌಡನ ಕೊಪ್ಪಲು ಗ್ರಾಮದಲ್ಲಿ ವಾಸವಾಗಿರುವ ಸುಮಾರು 59 ವರ್ಷ ವಯಸ್ಸಿನ ಮಂಜುನಾಥಾದ ನಾನು ಕೊಡುವ ದೂರೇನೆಂದ್ರೆ ಈ ಹಿಂದೆ ನಾನು ಎಪಿಎಂಸಿ ಅಧ್ಯಕ್ಷನಾಗಿರ್ತೇನೆ. ಈಗ ಯಡವನಹಳ್ಳಿ ಸೇವಾ ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿದ್ದು ನನಗೆ 3 ಜನ ಗಂಡು ಮಕ್ಕಳಿದ್ದು ನನ್ನ ಪಿತ್ರಾರ್ಜಿತವಾದ ಆಸ್ತಿಯನ್ನ 3 ಜನಕ್ಕೂ 4 ಎಕರೆಯಂತೆ ವಿಭಾಗ ಮಾಡಿಕೊಟ್ಟಿರ್ತೇನೆ. ನನ್ನ ಹೃದಯದ ತೊಂದರೆಯಿಂದ ಪಾರ್ಶ್ವವಾಯು ತಗಲಿ ನನ್ನ 2 ಕಾಲುಗಳು ಸರಿಯಾಗಿ ನಡೆಯಲು ಸಾಧ್ಯವಾಗ್ತಿಲ್ಲ. ಸ್ವಾಧೀನ ಅಲ್ಪ ಸ್ವಲ್ಪ ಕಡಿಮೆಯಾಗಿರುತ್ತದೆ ಹಾಗೂ ನಾನು ವೆರಿಕೋಸ್ ಕಾಯಿಲೆಯಿಂದ ಬಳಲುತ್ತಿದ್ದು ಹಾಗೂ ನನ್ನ ಯೂರಿನರಿ ಬ್ಲಾಡರ್ಗೆ ಸಂಬಂಧಿಸಿದಂತೆ 13 ಇಂಚು ಶಸ್ತ್ರಚಿಕಿತ್ಸೆಯಾಗಿದ್ದರೂ ಈಗಲೂ ನನಗೆ ಮೂತ್ರ ವಿಸರ್ಜನೆ ಕಷ್ಟಕರವಾಗಿರುತ್ತದೆ ಎಂದರು. ನನ್ನ ಆರೋಗ್ಯ ದಿನೇ ದಿನೇ ಕುಸಿಯುತ್ತಿದ್ದು ಆಸ್ಪತ್ರೆ ವೆಚ್ಚ 50 ಲಕ್ಷ ರೂಪಾಯಿಗಳನ್ನ ಮಾಡಿದ್ದು ಸಾಲ ಮಾಡಿ ಬೀದಿಗೆ ಬಂದಿರ್ತೇನೆ. 3 ಜನ ಮಕ್ಕಳಲ್ಲಿ ಲೋಹಿತ್ ಕುಮಾರ್ ಹಾಗೂ ಅವರ ಹೆಂಡತಿ ಪವಿತ್ರ ಹಾಗೂ 2ನೇ ಮಗನಾದ ಹೇಮಂತ್ ಹಾಗೂ ಆತನ ಹೆಂಡತಿ ಪ್ರಿಯಾ ಇವರುಗಳು ನನ್ನ ಮಗ ಹಾಗೂ ಸೊಸೆಯಂದಿರಾಗಿದ್ದು ನನ್ನ ನಿಗಾ ನೋಡದೆ ಆಸ್ಪತ್ರೆ ವೆಚ್ಚ ಭರಿಸದೆ ಹಾಗೂ ನನ್ನ ಹೆಂಡತಿಯನ್ನ ಬೀದುಪಾಲು ಮಾಡಿರ್ತಾರೆ. ನನ್ನ ಜೀವನ ಕಷ್ಟಕರವಾಗಿರುತ್ತದೆ. ಸಾಲ ಮಾಡಿಕೊಂಡಿದ್ದು ಆಸ್ಪತ್ರೆ ವೆಚ್ಚಕ್ಕೂ ಹಣ ಬೇಕಾಗಿರುತ್ತೆ. ನನ್ನ ಹೆಸರಿನಲ್ಲಿರುವ ಜಮೀನನ್ನ ಮಾರಾಟ ಮಾಡಲು ಬಿಡುತ್ತಿಲ್ಲ ಹಾಗೂ ಸಾಲವನ್ನ ಸಹ ತೀರಿಸುತ್ತಿಲ್ಲ. ನಮ್ಮಗಳ ಯೋಗಕ್ಷೇಮವನ್ನ ಸಹ ನೋಡುತ್ತಿಲ್ಲ ಎಂದು ದೂರಿದ್ರು. ನಾನು ತಿರುಗಾಡಲಾಗದೆ ನನ್ನ ಜೀವನ ದಿನೇ ದಿನೇ ಸಾವು ಬದುಕಿನೊಂದಿಗೆ ಹೋರಾಡುತ್ತಿದ್ದೇನೆ. ನನ್ನ ಮಕ್ಕಳಿಬ್ಬರು ಹಾಗೂ ಅವರ ಹೆಂಡತಿಯರು ನನ್ನ ಮನೆಗೆ ಬಂದು ಕೊಲೆ ಮಾಡಲು ಪ್ರಯತ್ನಿಸುತ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಗಂಡಸಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಎಷ್ಟು ಬುದ್ಧಿಮಾತು ಹೇಳಿದ್ರೂ ನನ್ನನ್ನು ಕೊಲೆ ಮಾಡಲು ಪ್ರಯತ್ನ ಮಾಡುತ್ತಿರುತ್ತಾರೆ ಹಾಗೂ ನನ್ನನ್ನ ಕಾರಿನಿಂದ ಗುದ್ದಿಸಿ ಸಾಯಿಸಲು 2 ಬಾರಿ ಪ್ರಯತ್ನ ಮಾಡಿದ್ದು ಅದರಿಂದಲೂ ಬಚಾವಾಗಿರ್ತೇನೆ. ಪ್ರತಿನಿತ್ಯ ನನ್ನ ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕುತ್ತಿರುತ್ತೇನೆ ಎಂದು ಹೇಳಿದ್ರು. ಈ ವಿಚಾರವನ್ನ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದಾಗ ಪೊಲೀಸರು ಮುಚ್ಚಳಿಕೆ ಬರೆಸಿ ಕಳುಹಿಸಿದ್ರು. ನನ್ನ ಮಕ್ಕಳು ನನ್ನ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ. ಈಗ ಎಸ್ಪಿ ಅವರಲ್ಲಿ ಮನವಿ ಮಾಡಲಾಗಿದೆ ಎಂದರು. ವಯಸ್ಸಾದ ನನ್ನ ಹಾಗೂ ನನ್ನ ಹೆಂಡತಿಗೆ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಜೀವನದ ವಿಷಯವನ್ನ ಸಾರ್ವಜನಿಕರಿಗೆ ಹಾಗೂ ಸರ್ಕಾರದ ಗಮನಕ್ಕೆ ತಂದು ನನ್ನ ಪ್ರಾಣಕ್ಕೆ ನನ್ನ ಮಕ್ಕಳಿಂದಲೇ ಕುತ್ತಾಗುವ ಸಾಧ್ಯತೆ ಇರೋದ್ರಿಂದ ಅದನ್ನರಿತು ನನಗೆ ರಕ್ಷಣೆ ಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂದು ಮನವಿ ಮಾಡಿದರು. ಈ ವೇಳೆ ಮಂಜುನಾಥ್ ಪತ್ನಿ ಎಚ್ಆರ್ ರಾಧಾ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹರಕತ್ ಮಾಡಿ ಅವರು ಅಜ್ಪಾನ್ ಬರೀಬೇಕು ಅಂತ ಹೇಳಿ ನನ್ನ ಇಚ್ಛೆ ಕೊಡ್ತೇನೆ. ಕೊಲೆ ಮಾಡ್ತೀನಿ ಅಂತ ಹೇಳಿ ನಾನು ಬೆಂಗಳೂರು ಹೋಯ್ತೆ ಹಾಸ್ಪಿಟ್ಲಿಗೆ. ನನ್ನ ಹೆಂಡತಿ ಹತ್ರ ಹೋಗಿ ಕೊಲೆ ಮಾಡ್ತೀನಿ ಗಂಡ ಎಲ್ಲವನ್ನ ಹೇಳು ಅಂತ ಹೇಳಿ ಬೆದರಿಕೆ ಹಾಕಿದ್ದಾನೆ. ನನ್ನ ಮನೆ ತಕ್ಕ ಹೋಗಿ ಮಚ್ಚು ಕುಡ್ಲೆಲ್ಲ ತಗೊಂಡೋಗಿ ಕೊಲೆ ಮಾಡ್ತೀನಿ ಅಂತೇಳಿ ನಮ್ಮ ಮನೆಯವ್ರನ್ನ ಗಲಾಟೆ ಮಾಡಿದ್ರು. ಆಮೇಲೆ ಕೊನೆಗೆ ನನಗೆ ಮನೆ ಫೋನ್ ಮಾಡಿದ್ರು. ಆಮೇಲೆ ನಮ್ಮ ಊರಿಗೆ ಹೋಗ್ಲಲ್ಲ, ನೆನ್ನೆ ಅರಸೀಕೆರೆ ಕೋರ್ಟ್ ಇತ್ತು, ಕೋರ್ಟಿಂದ ಹೋಗಿದ್ದೆ. ಅಲ್ಲೂ ಸಹ ಕೊಲೆ ಮಾಡ್ತೀನಿ ಅಂತೇಳಿ ನನ್ನ ಬೆದರಿಕೆ ಹಾಕಿದೆ. ರಜ್ಪಾಲನ್ನ ಬರ್ಕೊಡು, ನೀವು ಅನಾಥಾಶ್ರಮಕ್ಕೆ ಹೋಗು, ನೀವು ಇಬ್ಬರೇ ಅಂತ ಹೇಳಿ ಮನೇಲಿ ಬಟ್ಟೆ ಗಿಟ್ಟೆ ಎಲ್ಲ ಜಗಡಿಗೆ ಹಾಕಿದ್ದಾರೆ. ಭಾರಿ ಹಿಂಸೆ ಕೊಡ್ತೇವೆ. ಹಾಸ್ಪಿಟಲ್ ಇದ್ದೆ. ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನೆ ಸಾಮಾನ್ಯ ಸಭೆಯಲ್ಲಿ ಶಾಸಕ ಎಚ್ಕೆ ಸುರೇಶ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿನ ಬೋರ್ಡ್ಗಳನ್ನು ಯಾವುದೇ ಟೆಂಡರ್ ಪ್ರಕ್ರಿಯೆ ನಡೆಸದೆ ಬಸ್ ಘಟಕದ ವ್ಯವಸ್ಥಾಪಕರ ಸಮ್ಮುಖದಲ್ಲಿಯೇ ಸುಮಾರು 40,000 ಬೆಲೆ ಬಾಳುವ ಬೋರ್ಡ್ ಪರಿಕರಗಳನ್ನು ಕಳ್ಳತನದ ಮೂಲಕ ಸಾಗಿಸಿದ್ದಾರೆ. ಈ ಬಗ್ಗೆ ಸಾರ್ವಜನಿಕರು ಫೋಟೋ ಸಮೇತ ದೂರು ನೀಡಿದ ಹಿನ್ನೆಲೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರಿಗೆ ಪತ್ರ ಬರೆದು ತನಿಖೆ ನಡೆಸಲು ಒತ್ತಾಯ ಮಾಡಲಾಗುತ್ತದೆ ಎಂದು ಬೇಲೂರು ಶಾಸಕ ಎಚ್ಕೆ ಸುರೇಶ್ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನೆ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಬಸ್ ನಿಲ್ದಾಣದಲ್ಲಿನ ಬೆಲೆ ಬಾಳುವ ಬೋರ್ಡ್ಗಳ ಕಳ್ಳತನದ ಬಗ್ಗೆ ರಂಜಿತ್ ಎಂಬ ವ್ಯಕ್ತಿ ಫೋಟೋ ಸಮೇತ ದೂರು ನೀಡಿದ್ದಾರೆ. ಬೇಲೂರು ಬಸ್ ಘಟಕದ ವ್ಯವಸ್ಥಾಪಕರು ಸರ್ಕಾರದ ಆಸ್ತಿಯನ್ನು ಉಳಿಸಲು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಕಿಡಿಕಾರಿದರು.
ತಾಲೂಕು ಪಂಚಾಯಿತಿಗೆ ಒಳಪಟ್ಟ ಹರ್ಡಿಕರ್ ವೃತ್ತದ ಬಳಿ ಆಸ್ತಿ ಮತ್ತು ಸರ್ಕಾರಿ ನೌಕರರ ಭವನ ಸಮೀಪದ ಆಸ್ತಿಯಲ್ಲಿ ಅಕ್ರಮವಾಗಿ ಪೆಟ್ಟಿಗೆ ನಿರ್ಮಿಸಿದ್ದಾರೆ. ಇದಕ್ಕೆ ಕಾರಣ ತಾಲೂಕು ಪಂಚಾಯಿತಿ ಆಡಳಿತ ತಮ್ಮ ಆಸ್ತಿಗಳನ್ನು ಸರ್ವೆ ನಡೆಸಿ ಭದ್ರತೆ ಇಲ್ಲದಿರೋದು ಒತ್ತುವರಿಗೆ ಕಾರಣವಾಗಿದೆ. ಮುಂದಿನ ಸಾಮಾನ್ಯ ಸಭೆ ಒಳಗೆ ಅಕ್ರಮ ಪೆಟ್ಟಿಗೆ ಅಂಗಡಿಗಳನ್ನು ತೆರವುಗೊಳಿಸಬೇಕೆಂದು ತಾಲೂಕು ಪಂಚಾಯಿತಿ ಇಒ ವಸಂತಕುಮಾರ್ ಅವರಿಗೆ ತಾಕೀತು ಮಾಡಿದರು. ತಾಲೂಕು ಪಂಚಾಯಿತಿ ಇರುವಂತಹ ಮಳಿಗೆಗಳನ್ನು ಹರಾಜು ಮೂಲಕ ಮಾಡುವಂತೆ ಸೂಚನೆ ನೀಡದಿದ್ದಲ್ಲಿ ಯಾರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅವುಗಳ ಇತ್ಯರ್ಥವಾದ ತಕ್ಷಣ ಅವರನ್ನು ಖಾಲಿ ಮಾಡಿಸಿ ಮಹಜರು ಹಾಕುವಂತೆ ಸೂಚನೆ ನೀಡಿದರು. ಬೇಲೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಜಲಜೀವನ್ ಮಿಷನ್ ಕುಡಿಯುವ ನೀರಿನ ಯೋಜನೆ ತೀವ್ರ ವಿಳಂಬದ ಜೊತೆಗೆ ಕೆಲ ಭಾಗದಲ್ಲಿ ಕಳಪೆ ಕಂಡುಬಂದಿದೆ. ಅಧಿಕಾರಿಗಳು ಮತ್ತು ಎಂಜಿನಿಯರ್ ನಿರ್ಲಕ್ಷ್ಯ ಇದಕ್ಕೆ ಕಾರಣವಾಗಿದೆ. ಹೆಬ್ಬಾಳು ಸಮೀಪದ ಶಿವಾಲದಹಳ್ಳಿ ಗ್ರಾಮದಲ್ಲಿನ ನೀರಿನ ಟ್ಯಾಂಕ್ ಉದ್ಘಾಟನೆ ಮುನ್ನವೇ ವಾಲಿದ ಪರಿಣಾಮ ತೆರವುಗೊಳಿಸಲು ಮುಂದಾಗಬೇಕೆಂದು ಜೆಜೆಎಂ ಅಧಿಕಾರಿ ಅನ್ವರ್ ಪಾಷಾ ಸೂಚನೆ ನೀಡಿದರು. ಸರ್ಕಾರದಿಂದ ಕೃಷಿ ಇಲಾಖೆಯಿಂದ ನೀಡುವ ಸವಲತ್ತುಗಳನ್ನು ಮಧ್ಯವರ್ತಿಗಳಿಗೆ ಮನ್ನಣೆ ನೀಡದೆ ಅರ್ಹ ಫಲಾನುಭವಿಗಳಿಗೆ ವಿತರಿಸಬೇಕು. ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ತಮ್ಮ ಜವಾಬ್ದಾರಿ ಅರಿತು ಕೆಲಸಕ್ಕೆ ಮುಂದಾಗಿ ಬೇಲೂರು ಕ್ಷೇತ್ರದಿಂದ ಭ್ರಷ್ಟಾಚಾರದ ನಿರ್ಮೂಲನೆ ಮೂಲಕ ಇಡೀ ರಾಜ್ಯಕ್ಕೆ ಸಂದೇಶ ನೀಡಲಿ ಎಂದರು. ಈ ವೇಳೆ ಆಡಳಿತಾಧಿಕಾರಿ ಡಾ ರಮೇಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಈ ಬೋರ್ಡನ್ನು ಗೂಡ್ಸ್ ಒಳಗಡೆ ತರ್ತಾರೆ. ತಂದು ಈ ಸಂದರ್ಭದಲ್ಲಿ ಡಿಪೋ ಇರ್ತಾರೆ ನೋಡಿ, ಇವರು ಕೇಕ್ನ ಕಟ್ ಮಾಡಿಸ್ಕೊಂಡು ಇದು ಮಾಡ್ತಾ ಇರ್ತಾರೆ. ಇಂಥ ಸಂದರ್ಭ ಬೋರ್ಡನ್ನು ಕಟ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಅವರ ಸಮ್ಮುಖದಲ್ಲಿ ಕಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ಕೊಟ್ಟಿದ್ದಾರೆ. ಇದು ತುಂಬ್ಕೊಂಡು ಹೋಗ್ತಕ್ಕಂಥದ್ದು ಇದು ಸರ್ಕಾರದ ಆಸ್ತಿನ ಪಾಲನೆ ಮಾಡ್ತಕ್ಕಂಥದ್ದು ಸಾಮಾನ್ಯ ಸಭೆ. ಸರ್ಕಾರಕ್ಕೆ ಸಮ್ಮುಖದಲ್ಲೇ ಕಳ್ತನ ಆಗಿರ್ತಕ್ಕಂಥದ್ದು ಬೋರ್ಡ್ಗಳಿದ್ದಾಗಿರ್ತಕ್ಕಂಥದ್ದು ಅದರ ವೆಚ್ಚ ಕೊಡ್ತಾನೆ. 40,000 ರೂಪಾಯಿ ಅದರ ವೆಚ್ಚ ಅಂತಕ್ಕಂಥದ್ದು ಕೊಡ್ತಾನೆ. ಕಳವಾಗಿರ್ತಕ್ಕಂಥದ್ದು 40,000 ಕಾಪಾಡೋದು ವಿಫಲರಾಗಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಬೇಲೂರು ಅಂದರೆ ಕಳ್ಳತನದ ಜಾಲ ಆಗಿದೆ. ಇದು ಸಾರ್ವಜನಿಕರ ಇದಾಗ್ತಾ ಇದೆ. ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅತ್ಯಂತ ಕುತೂಹಲ ಕೆರಳಿಸಿದ್ದ ಚನ್ನರಾಯಪಟ್ಟಣ ತಾಲೂಕಿನ ದಿಂಡಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ 7 ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದರೆ 4 ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು, ಒಬ್ಬರು ಸ್ವತಂತ್ರ ಅಭ್ಯರ್ಥಿ ಗೆಲುವು ಪಡೆದಿದ್ದಾರೆ. ಸಾಲಗಾರರ ಕ್ಷೇತ್ರದಲ್ಲಿ 963 ಮತಗಳು ಚಲಾವಣೆಯಾಗಿದ್ದು, ಅದರಲ್ಲಿ 880 ಮತಗಳು ಸಿಂಧುವಾದರೆ 83 ಮತಗಳು ತಿರಸ್ಕೃತವಾಗಿವೆ. ಸಾಮಾನ್ಯ ಅಭ್ಯರ್ಥಿ ಚುನಾವಣೆಗೆ 11 ಜನ ಸ್ಪರ್ಧಿಸಿದ್ದು, ಅದರಲ್ಲಿ ದಿಂಡಗೂರಿನ ಡಿಕೆ ಚೇತನ್ 454, ಶೆಟ್ಟಿಹಳ್ಳಿ ರಾಮಚಂದ್ರ 439, ಜೋಗಿಪುರದ ಕೃಷ್ಣೇಗೌಡ 418, ಚಿಕ್ಕಗೊಂಡನಹಳ್ಳಿ ಸಿಪಿ ಸಂತೋಷ್ 412, ದಿಂಡಗೂರಿನ ಶಿವಲಿಂಗೇಗೌಡ 366 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. ಮಹಿಳಾ ಮೀಸಲು ಚಿಕ್ಕಗೊಂಡನಹಳ್ಳಿ ಸಿಕೆ ಆಶಾರಾಣಿ 389, ಬಂಡಿಹಳ್ಳಿ ಸುಶೀಲಮ್ಮ 430, ಪರಿಶಿಷ್ಟ ಜಾತಿ ಮೀಸಲು ಕೃಷ್ಣಯ್ಯ 354, ಪ್ರವರ್ಗ ಎ ನಂದೀಪುರ ಲಕ್ಕೇಗೌಡ 338, ಪ್ರವರ್ಗ ಬಿ ಡಿಎಂ ಸಂಜಯ್ 487 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. ಪರಿಶಿಷ್ಟ ಪಂಗಡ ದಿಂಡಗೂರು ರೇಣುಕಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಡಿಎಂ ವಾಸು ಆಯ್ಕೆಯಾಗಿದ್ದಾರೆ. ರಾಜಕೀಯ ಮೇಲಾಟದಲ್ಲಿ ತನ್ನ ಪಾವಿತ್ರತೆಯನ್ನ ಸಹಕಾರ ಕ್ಷೇತ್ರ ಕಳೆದುಕೊಳ್ಳುತ್ತಿರುವ ಹಿನ್ನೆಲೆ ಸಾಲಗಾರರಲ್ಲದ ಕ್ಷೇತ್ರಕ್ಕೆ 1 ಮತಕ್ಕೆ 500 ರೂಪಾಯಿ ಹಣ ಹಾಗೂ 1 ಮದ್ಯದ ಬಾಟಲಿ ಹಂಚಿದ್ದಾರೆ. ಮಹಿಳಾ ಮತದಾರರಿಗೆ ಸೀರೆ ಹಂಚಲಾಗಿದೆ. ಸಾಲಗಾರರ ಕ್ಷೇತ್ರದಲ್ಲಿ ಮತ ಹಾಕುವವರಿಗೆ 1,000ಕ್ಕೂ ಹೆಚ್ಚಿನ ಹಣ ಹಾಗೂ ಬರಪೂರ ವಾರಗಟ್ಟಲೆ ಬಾಡೂಟ ಹಾಕಿಸಿದ್ದಾರೆ ಎಂದು ಸಾರ್ವಜನಿಕರು ಆರೋಪ ಮಾಡುತ್ತಿದ್ದು, ಮತಗಟ್ಟೆಯ ಆಸುಪಾಸಿನಲ್ಲಿ ಕೇಳಿಬರುತ್ತಿತ್ತು. ಒಟ್ಟಾರೆಯಾಗಿ ಸಹಕಾರಿ ಕ್ಷೇತ್ರ ಗುಂಪು ರಚಿಸಿಕೊಂಡು ಸದಸ್ಯರ ಅಭಿವೃದ್ಧಿಗೆ ಸಹಕಾರಕ್ಕೆ ಎಡೆಮಾಡಿಕೊಡುವ ಬದಲು ಚುನಾವಣೆಯ ಜಿದ್ದಿಗೆ ಬಿದ್ದು ರಾಜಕಾರಣಿಗಳ ಅಣತಿಯಂತೆ ಚುನಾವಣೆಯಲ್ಲಿ ದ್ವೇಷ ಕಟ್ಟಿಕೊಳ್ಳುತ್ತಿರುವುದು ಹಳ್ಳಿಗಳಲ್ಲಿಯೂ ಕೂಡ ಹೆಚ್ಚಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ ಎನ್ನಬಹುದು. HCN ನ್ಯೂಸ್ ಚನ್ನರಾಯಪಟ್ಟಣ. ಸಾರ್ವಜನಿಕರ ಜೊತೆ ಉತ್ತಮ ಬಾಂಧವ್ಯದಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಿಮ್ಮನ್ನ ಸ್ಮರಿಸುತ್ತಾರೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕಿ ಮಮತಾ ಹರೀಶ್ ಹೇಳಿದರು. ಬೇಲೂರು ತಾಲೂಕು ಯೋಜನಾ ಕಚೇರಿಯಲ್ಲಿ ತಾಲೂಕಿನಿಂದ ವರ್ಗಾವಣೆಗೊಂಡ ತಾಲೂಕು ಯೋಜನಾಧಿಕಾರಿ ಚಂದ್ರಶೇಖರ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಅವರು,
ಬೇಲೂರಿನಲ್ಲಿ 13 ವರ್ಷಗಳಿಂದ ಹಲವಾರು ನಿರ್ದೇಶಕರು ನಮ್ಮ ಸಂಸ್ಥೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಅಂತಹವರನ್ನ ತಾಲೂಕಿನ ಜನತೆ ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿದ ಹಲವು ನಿರ್ದೇಶಕರುಗಳಿದ್ದು, ತಾವು ಸೇವೆ ಸಲ್ಲಿಸಿದ ಚಂದ್ರಶೇಖರ್ ಅವರು ಯೋಜನಾ ನಿರ್ದೇಶಕರಾಗಿ ಬಂದ ಸಂದರ್ಭ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವ ಮೂಲಕ ಹಾಗೂ ಮದ್ಯವರ್ಜನೆ ಶಿಬಿರ, ಬಡ ಕುಟುಂಬಗಳಿಗೆ ವಾತ್ಸಲ್ಯ ಮನೆ ಯೋಜನೆ ಹಾಗೂ ಮುಖ್ಯವಾಗಿ 2 ಕೆರೆಗಳನ್ನು ಅಭಿವೃದ್ಧಿಪಡಿಸಿರುವುದಲ್ಲದೆ ಇನ್ನು ನಿರ್ಗತಿಕರಿಗೆ ಸಹಾಯ ಮಾಸಾಶನ ನೀಡುವ ಮೂಲಕ ನಮ್ಮ ಸಂಸ್ಥೆಗೆ ಉತ್ತಮ ಹೆಸರು ಬರಲು ಕಾರಣಕರ್ತರಾಗಿದ್ದು, ಮುಂದೆ ಬರುವವರು ಉತ್ತಮ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಚಂದ್ರಶೇಖರ್, ನಾನು ಇಲ್ಲಿಂದ ನನ್ನ ಸೇವಾ ಕಾರ್ಯ ಮುಂದುವರಿಸಲು ಬೇರೆಡೆಗೆ ಹೋಗುತ್ತಿದ್ದೇನೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಉತ್ತಮ ಸೇವೆ ಮಾಡುವ ಮೂಲಕ ಅವಕಾಶ ಕಲ್ಪಿಸಿದ ನನ್ನ ಪೂಜ್ಯ ಖಾವಂದರಿಗೆ, ನನ್ನ ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ಕೆಲಸಗಳಿಗೆ ಪ್ರೋತ್ಸಾಹ ನೀಡಿದಂತಹ ಜಿಲ್ಲಾ ನಿರ್ದೇಶಕರಿಗೆ ನಾನು ಚಿರಋಣಿಯಾಗಿದ್ದು, ನನ್ನ ಸೇವಾ ಕಾರ್ಯಕ್ಕೆ ಬೇಲೂರು ತಾಲೂಕಿನ ಪತ್ರಿಕಾ ಮಿತ್ರರಿಗೆ ಅಭಿನಂದನೆ, ಶಾಸಕರಿಗೆ ಅಭಿನಂದಿಸುತ್ತೇನೆ ಎಂದರು. ಈ ವೇಳೆ ಕಚೇರಿ ಮೇಲ್ವಿಚಾರಕಿ ಶ್ರೀಮತಿ ಭಾರತಿ, ವಿಜಯಶ್ರೀ, ರಕ್ಷಿತಾ, ಗೀತಾ, ಚಂದನ್, ಮೋನಿಕಾ, ಜಯಪ್ರಕಾಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಇವತ್ತು ಬೇಲೂರು ತಾಲೂಕಲ್ಲಿ ಸುಮಾರು 1.5 ವರ್ಷದಿಂದ ನಾನು ಕರ್ತವ್ಯ ನಿರ್ವಹಣೆ ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಸ್ವಾಸ್ಥ್ಯ ಸಂಘದ ಸದಸ್ಯರಿಗೆ ಇರ್ಬೋದು, ಒಕ್ಕೂಟ ಇರ್ಬೋದು, ಅಥವಾ ಸಮಾಜಮುಖಿಯಾದ ಕೆಲಸ ಮಾಡಲಿಕ್ಕೆ ಅವಕಾಶ ಇವತ್ತು ಪೂಜ್ಯರು ನನಗೆ ಈ ಬೇಲೂರು ತಾಲೂಕಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಹಾಗೆಯೇ ಕಾರ್ಯನಿರ್ವಾಹಕ ನಿರ್ದೇಶಕರು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಾದೇಶಿಕ ನಿರ್ದೇಶಕರು ಹಾಗೂ ಜಿಲ್ಲಾ ನಿರ್ದೇಶಕರು ಕೂಡ ನಮಗೆ ಇಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ನನಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ನಗರಸಭೆಗೆ ಎಚ್ಪಿ ಸ್ವರೂಪ್ ದಿಢೀರ್ ಭೇಟಿ, ಅಧಿಕಾರಿಗಳಿಗೆ ಶಾಕ್ ನೀಡಿದ ಶಾಸಕರು, ಸಾರ್ವಜನಿಕರಿಗೆ ಶೀಘ್ರ ಕೆಲಸ ಮಾಡಿಕೊಡಲು ಸೂಚನೆ. ರೈತರ ಆದಾಯ ದ್ವಿಗುಣಗೊಳಿಸಲು ಸರ್ಕಾರಗಳಿಂದ ಯೋಜನೆಗಳು, ತೋಟಗಾರಿಕೆ ಇಲಾಖೆ ಸೌಲಭ್ಯಗಳು ರೈತರಿಗೆ ಸಿಗುವಂತಾಗಬೇಕು. ಸುಸಜ್ಜಿತ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಸಿಮೆಂಟ್ ಮಂಜು. ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಭಾರೀ ಭ್ರಷ್ಟಾಚಾರ, ಸರ್ವೆ ಪೋಡಿ ಖಾತೆ ಹೆಸರಲ್ಲಿ ರೈತರಿಂದ ಹಣ ವಸೂಲಿ, ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಆರೋಪ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.